ಓಂ ಶ್ರೀ ಮಾತ್ರೇ ನಮಃ. ಇವತ್ತು ಒಂದು ಪ್ರಶ್ನೆ ಏನು ಬಂದಿತ್ತಂದರೆ, ತುಂಬ ಒಳ್ಳೆಯ ಪ್ರಶ್ನೆ. ಯಾಕೆ ನಾವು ಬ್ರಾಹ್ಮಣರಿಂದ ಪೂಜೆ ಮಾಡಿಸ್ತೀವಿ, ನಾವೇ ಯಾಕೆ ಎಲ್ಲ ಮಾಡೋಕ್ಕಾಗೋದಿಲ್ಲ, ಅಥವಾ ಬ್ರಾಹ್ಮಣರಿಂದ ಪೂಜೆ ಮಾಡಿಸಿದರೆ ನಮಗೆ ಈ ಅವ್ರ ಫಲ ಹೇಗೆ ತಲುಪುತ್ತೆ ಅದು ಫಲ ಬಂದು ನಮಗೆ ಹೇಗೆ ತಲುಪುತ್ತೆ ಅನ್ನೋದು, ಆಯಿತಾ. ಸೊ ಇದು ಹೇಗೆ ತಲುಪುತ್ತೆ ಅನ್ನೋದಕ್ಕೆ ಮೊದಲು ನಮಗೆ ಗೊತ್ತಿರಬೇಕಂದ್ರೆ ಬ್ರಹ್ಮನ್ ಯಾರು, ಬ್ರಹ್ಮ ಯಾರು, ಆಯಿತಾ, ಬ್ರಹ್ಮಜ್ಞಾನಿ ಯಾರು, ಇದು ಬಹಳ ಮುಖ್ಯ ಇದರಲ್ಲಿ ತಿಳುವಂಥದ್ದು, ಆಯಿತಾ. ಬ್ರಹ್ಮನ್ ಅಂದರೆ ಮೂಲ. ಈ ಬ್ರಹ್ಮನ್ ಎಲ್ಲದಕ್ಕೂ ಮೂಲ. ಇದಕ್ಕೆ ಮೂರು ಗುಣ ಇರ್ತವೆ: ಸತ್ವ, ರಜಸ್ಸು, ತಮಸ್ಸು. ಅದರಲ್ಲೇ ಶಿವ, ವಿಷ್ಣು ಮತ್ತು ಬ್ರಹ್ಮ ಇದ್ದಾರೆ, ಆಯಿತಾ. ನಾವು ಏನು ದತ್ತಾತ್ರೇಯ ಪುರಾಣವನ್ನು ನೋಡುವಾಗ, ಶ್ರೀಪಾದ ಶಿವಲ್ಲಭರ ಒಂದು ಕಥೆಯನ್ನು ಅಥವಾ ಚರಿತಾಮೃತವನ್ನು ನೋಡುವಾಗ ಅಲ್ಲಿ ಬರುವಂತಹ ಒಂದು ಅವರೇನು ದೇವರು ಗುರುಗಳು ಹೇಳ್ತಾರೆ, ಅದರಲ್ಲಿ ಫಸ್ಟ್ ಮಹಾಮಾಯೆಯಿಂದ ಬಂದಿರುವಂಥ ಶಿವ ಯಾಕೆ ಈ ಪ್ರಪಂಚದಲ್ಲಿ ಬಂದಿನಿ ಅನ್ನೋ ಪ್ರಶ್ನೆ ಮಾಡುವಾಗ ಪಾರ್ವತಿಯನ್ನು ಕಳಿಸ್ತಾರೆ. ಪಾರ್ವತಿಯಿಂದ ವಿಷ್ಣು ಬರ್ತಾರೆ ಹೊರಗೆ, ಅವರಿಂದನೇ ಹೊರಗೆ ವಿಷ್ಣು ಬರ್ತಾರೆ. ಅದೆಲ್ಲ ತುಂಬ ಡೀಪ್ ಕತೆ, ತುಂಬ ದೊಡ್ಡದಾಗುತ್ತೆ ಹೇಳ್ತಾ ಹೋದರೆ. ಮುಂದೆ ಅದನ್ನು ವಿವರಿಸ್ತೀನಿ ನಿಮ್ಗೆ ಗೊತ್ತಿಲ್ಲ ಅಂದರೆ, ಆಯಿತಾ. ಅದು ಬರ್ತಾರೆ. ಆ ಒಂದು ವಿಷ್ಣುವಿಂದ ನಾವಿಂದ ಬರುವಂಥದ್ದು ಬ್ರಹ್ಮನಿಂದ ಸಪ್ತ ಋಷಿಗಳು, ಆಯಿತಾ. ಸಪ್ತ ಋಷಿಗಳಿಂದ ನಂತರ ಅವರು ಮದುವೆ ಆಗುವಂಥ ಹೆಂಡತಿಯರಿಂದ ರಾಕ್ಷಸರು, ದಾನವರು, ಮನುಷ್ಯರು, ಎಲ್ಲವೂ ಪ್ರಾಣಿಗಳು ಎಲ್ಲವೂ ಬರ್ತವೆ, ಆಯಿತಾ. ಕಾಶ್ಯಪ ಋಷಿಗಳಿಂದ ಇನ್ನೂ 17 ಮದುವೆ ಆಗೋದ್ರಿಂದ ಅದರಿಂದ ಎಲ್ಲರಿಗೂ ಯಾಕೆ ಒಂದು ಕಾಶ್ಯಪ ಗೋತ್ರ ಅನ್ನೋದು ಗೊತ್ತಿಲ್ಲದವರಿಗೆ ತಗೊಳ್ಳೋದು ಅನ್ನೋದನ್ನು ನಾನು ಹಿಂದೆನೇ ವಿವರಿಸಿದ್ದೇನೆ, ಆಯಿತಾ. ಈ ಋಷಿಗಳಿಂದ ಇವರು ಬರ್ತಾರೆ. ಸೊ ಈ ಋಷಿಗಳ ಪರಂಪರೆ ಏನಿದೆ, ವೇದಗಳು ಗೊತ್ತಿರುವಂಥದ್ದು, ನಮ್ಮ ದರ್ಶನಗಳನ್ನು ಗೊತ್ತಿರುವಂಥದ್ದು, ಪುರಾಣಗಳು ಗೊತ್ತಿರುವಂಥದ್ದು, ಆಯಿತಾ. ಈವನ್ನು ತಿಳಿದುಕೊಂಡವರು ಬ್ರಾಹ್ಮಣ ಅಂದರೆ ಯಾರು ಅಂದರೆ ಬ್ರಹ್ಮಜ್ಞಾನವನ್ನು ಗೊತ್ತಿರೋನು, ಬ್ರಹ್ಮಜ್ಞಾನವನ್ನು ಪಡೆದಿರೋನು, ಬ್ರಹ್ಮ ತೇಜಿ ಆಗಿರೋನು, ಆಯಿತಾ. ಬ್ರಹ್ಮಕಣವನ್ನು ತಿಳಿದಿರೋನು, ಆಯಿತಾ. ಮೂಲ ಏನು ಅಂತ ತಿಳಿದಿರೋರೆ ಬ್ರಹ್ಮಜ್ಞಾನಿಗಳು, ಆಯಿತಾ. ಈ ಬ್ರಹ್ಮಜ್ಞಾನಿಗಳು ಅವರು ನಮ್ಮ ಪರವಾಗಿ ಬಂದು ಪೂಜೆಯನ್ನು ಮಾಡೋದು ಯಾಕೆ ಅಂದರೆ ಅವರಿಗೆ ಮೂಲ ಏನು ಅಂತ ಗೊತ್ತಿರುತ್ತೆ. ಈ ಮೂಲವೇ ಎಲ್ಲರಲ್ಲೂ ಇದೆ. ಶಿವ, ಬ್ರಹ್ಮ, ವಿಷ್ಣು, ಮಹೇಶ್ವರ ಅವರಿಂದ ಹಿಡಿದು ಋಷಿಗಳಿಂದ ಹಿಡಿದು ಇಲ್ಲಿಗೆ ಬಂದು ಸಣ್ಣ ಕಣ, ಒಂದು ಸಣ್ಣ ಹುಳುವರೆಗೂ ಇದೆಲ್ಲವೂ ಬ್ರಹ್ಮನಿಂದ ಆಗಿದೆ. ಬ್ರಹ್ಮನ್ನೇ ಎಲ್ಲರಲ್ಲೂ ಬ್ರಹ್ಮನನ್ನು ಕಾಣ್ತಾರೆ. ಇವರು ಬ್ರಹ್ಮಜ್ಞಾನಿಗಳು, ಆಯಿತಾ. ಇವರು ಬ್ರಾಹ್ಮಣರು ಅನ್ನೋದು ಶಾಸ್ತ್ರಗಳು ಹೇಳ್ತವೆ, ಆಯಿತಾ. ಈಗ ಅಷ್ಟು ದೊಡ್ಡ ಮಟ್ಟದಲ್ಲಿ ಗುರುಗಳು ಇಲ್ಲದೇ ಇದ್ದರೂ ಕೂಡ ಕೆಲವೇ ಗುರುಗಳು ಆ ಸಾಧನೆಯನ್ನು ಮಾಡಿರೋದ್ರಿಂದ, ಆದರೆ ಅವರು ಏನು ಮಾಡಬೇಕು, ಈಗ ಜನರಿಗೆ ಹೇಗೆ ಅದನ್ನು ತಲುಪಿಸಬೇಕು ಅನ್ನೋದು ಕೆಲವು ಬ್ರಾಹ್ಮಣರಿಂದ ಮಾಡಿರ್ತಾರೆ. ಹಾಗೆ ಕೆಲವರು ಸಾಧನೆಯಿಂದ ಈ ಬ್ರಹ್ಮಜ್ಞಾನವನ್ನು ಪಡೆದಿರ್ತಾರೆ, ಅದೇನು ಅಂತ ತಿಳಿದಿರ್ತಾರೆ. ಆಗ ನಿಮ್ಮಲ್ಲೂ ಕೂಡ ಏನು ಇದೆಯೋ